ಬಂಟ್ವಾಳದ ಬಿಸಿ ರೋಡ್ನಲ್ಲಿ ದೊಡ್ಡ ಹೈಡ್ರಾಮಾನೇ ಸೃಷ್ಟಿಯಾಗೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಹಿಂದೂಪರ ಮುಖಂಡರು ಮತ್ತು ಸಂಘಟನೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಬಿಸಿ ರೋಡ್ ಸಾಕ್ಷಿಯಾಗಿದೆ. ಅದರ ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾಗಮಂಗಲದಲ್ಲಿ, ಮಂಡ್ಯದ ನಾಗಮಂಗಲದಲ್ಲಿ ಏನು ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದ ಆರಂಭ ಆಗಿ ಗಲಭೆ ನಾಗಮಂಗಲ ಹೊತ್ತಿ ಉರಿಯೋ ಹಾಗಾಯಿತು. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡದಲ್ಲಿ ಇವತ್ತು ಈ ರೀತಿ ಪರಿಸ್ಥಿತಿ ಪ್ರಕ್ಷುಬ್ಧಗೊಂಡಿದೆ. ಬಿಸಿ ರೋಡ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಹ್ವಾನ, ಪಂಥಾಹ್ವಾನ, ಸವಾಲು, ಪ್ರತಿ ಸವಾಲು ಎಲ್ಲದರ ಪರಿಣಾಮ ಈ ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಅಂದ್ರೆ ನಾಗಮಂಗಲದ ಘಟನೆಯನ್ನು ಉಲ್ಲೇಖಿಸಿ ಇಲ್ಲಿ ಈದ್ ಮಿಲಾದ್ನ ಮೆರವಣಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಶರಣ್ ಪಂಪ್ವೆಲ್ ಮತ್ತೆ ಉಳಿದ ಹಿಂದೂಪರ ಸಂಘಟನೆಯ ಮುಖಂಡರು ಒತ್ತಾಯ ಮಾಡಿರ್ತಾರೆ. ಇದನ್ನ ವಿರೋಧಿಸಿ ಅದಕ್ಕೆ ಪ್ರತಿಯಾಗಿ ಅಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಶರೀಫ್ ಮತ್ತೆ ಹುಸೈನಾರ್ ಎನ್ನುವಂಥವರು ಸಾಮಾಜಿಕ ಮಾಧ್ಯಮದಲ್ಲಿ ಆಡಿಯೋವೊಂದನ್ನ ಹರಿಬಿಡೋದ್ರ ಮೂಲಕ ಸವಾಲ್ ಹಾಕಿರ್ತಾರೆ. ಈದ್ ಮಿಲಾದ್ ಮೆರವಣಿಗೆ ನಡೆಸೋ ದಿನ ಅಂದ್ರೆ ಇವತ್ತು, ನಿಮಗೆ ತಾಕತ್ತಿದ್ರೆ ಅಲ್ಲಿ ಬಿಸಿ ರೋಡ್ಗೆ ಬನ್ನಿ ಅನ್ನೋ ರೀತಿ ಸವಾಲ್ ಹಾಕಿರ್ತಾರೆ. ಆ ವಿಡಿಯೋ ಅದೊಂದು ಆಡಿಯೋದಲ್ಲಿ ಆ ರೀತಿ ಸವಾಲ್ ಹಾಕಿರ್ತಾರೆ. ಆಡಿಯೋ ವೈರಲ್ ಆಗುತ್ತೆ. ಅದಾದ್ಮೇಲೆ ಅದಕ್ಕೆ ಪ್ರತಿಯಾಗಿ ಹಿಂದೂಪರ ಸಂಘಟನೆಯ ಮುಖಂಡರು ಕರೆ ಕೊಡ್ತಾರೆ, ಬಿಸಿ ರೋಡ್ ಚಲೋಗೆ ಎಲ್ಲ ಕಾರ್ಯಕರ್ತರು ಬರಬೇಕು, ಹಿಂದೂ ಸಂಘಟನೆಗೆ ಸವಾಲ್ ಹಾಕಲಾಗಿದೆ, ಅಲ್ಲೇ ಬಂದು ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿ. ಅದರಂತೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ದಾರೆ. ಇದೇ ರೀತಿಯ ಸವಾಲುಗಳನ್ನು ಅವರು ಹಾಕಬಹುದು. ಆದರೆ ನಾವು ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಾಗಿರಬೇಕು ಅಂತ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಿಸಿ ರೋಡ್ಗೆ ಬನ್ನಿ ಅಂತೇಳಿ. ಆದರೆ ನೀವು ಸ್ವಯಂ ಪ್ರೇರಿತವಾಗಿ, ಇದು ಶರಣ್ಣಿಗೆ ಹಾಕಿದಂಥ ಸವಾಲಲ್ಲ, ಇದು ನಮಗೆ ಹಾಕಿದ ಸವಾಲು ಎಂಬ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಇದು ಹಿಂದುತ್ವದ ಹೋರಾಟಕ್ಕೆ ಸಿಕ್ಕಿದಂಥ ಜಯ, ಇದು ನೀವು ಮಾಡಿದಂಥ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಇದು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹಿಂದುತ್ವದ ಫ್ಯಾಕ್ಟರಿ ಎಂಬುದನ್ನು ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಶ್ರೀರಾಮ್. ಮಾತಿರಲ್ಲ, ನಮ್ಮ ಸವಾಲನ್ನು ಸ್ವೀಕಾರ ಮಾಡಿ. ಸೊ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಕೂಡ ಅಲ್ಲಿ ಸ್ಥಳದಲ್ಲಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಶರಣ್ ಪಂಪ್ವೆಲ್ರಿಗೆ ಸವಾಲ್ ಹಾಕಿದ್ದದ್ದು ಬಿಸಿ ರೋಡ್ಗೆ ಬನ್ನಿ ಈದ್ ಮಿಲಾದ್ ಮೆರವಣಿಗೆ ದಿನ ಅಂತ ಹೇಳಿ. ಸೊ ಸವಾಲನ್ನು ಸ್ವೀಕರಿಸಿ ನಾವು ಬಂದಿದ್ದೀವಿ. ಹಿಂದೂ ಸಮಾಜದ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಶರಣ್ ಪಂಪ್ವೆಲ್ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ಮಾಡಿದ್ರು ಪೊಲೀಸರು. ಬಟ್ ಅದು ಸಾಧ್ಯ ಆಗಿರಲಿಲ್ಲ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಬಿಸಿ ರೋಡ್ನಲ್ಲಿ ಬಂದು ಜಮಾಯಿಸ್ತಿದ್ದ ಹಾಗೆ ಅಲ್ಲಿ ಶರಣ್ ಪಂಪ್ವೆಲ್ ಕಾಣಿಸ್ಕೊಂಡ್ರು. ಶರೀಫ್ ಮತ್ತೆ ಉಳಿದವರು ಹಾಕಿದ್ದಂಥ ಸವಾಲಿಗೆ ಇವತ್ತು ಹಿಂದೂ ಸಮಾಜ ಕೊಟ್ಟಿರುವಂಥ ಉತ್ತರ ಇದು. ನಾನು ಯಾರನ್ನೂ ಕೂಡ ಕರೆದಿರಲಿಲ್ಲ, ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಇಲ್ಲಿಗೆ ಬಂದಿದ್ದಾರೆ, ಸವಾಲಿಗೆ ಉತ್ತರ ಕೊಟ್ಟಿದ್ದೀವಿ. ಇದಿಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಸವಾಲನ್ನು ಹಿಂದೂ ಸಮಾಜಕ್ಕೆ ಹಾಕಿದ್ರೆ ಅದೆಲ್ಲ ಸವಾಲುಗಳನ್ನು ಸ್ವೀಕರಿಸಿ ಪ್ರತಿ ಸವಾಲಿಗೂ ಕೂಡ ಇದೇ ರೀತಿ ಉತ್ತರ ಕೊಡಬೇಕಾಗುತ್ತೆ, ಹುಷಾರನ್ನುವಂಥ ವಾರ್ನಿಂಗ್ ಅನ್ನು ಕೂಡ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.